ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ನಾವು ಕ್ರಿಸ್ತನ ಪರಿಮಳವಾಗಿದ್ದೇವೆ ಎಂಬ ವಿಷಯವಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನೋಡಿಕೊಳ್ಳೋಣ. ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ. ರಕ್ಷಣಾ ಮಾರ್ಗದಲ್ಲಿರುವವರಲ್ಲಿಯೂ ನಾಶನ ಮಾರ್ಗದಲ್ಲಿರುವವರಲ್ಲಿಯೂ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ. ಈ ಲೋಕದಲ್ಲಿ ನಾವು ನೋಡುವಾಗ 2 ರೀತಿಯ ಜನರಿದ್ದಾರೆ ಪ್ರಿಯರೇ. ಒಂದು ರೀತಿಯ ಜನರು ಸುವಾರ್ತೆಯನ್ನ ಪಡೆದುಕೊಂಡವರಾಗಿ ದೇವರ ಇಷ್ಟಾರ್ಥವನ್ನ ನೆರವೇರಿಸಲಿಕ್ಕಾಗಿ, ದೇವರ ವಾಕ್ಯದ ಅನುಸಾರವಾಗಿ ನಡೆಯಲಿಕ್ಕಾಗಿ ತಮ್ಮ ಜೀವಿತವನ್ನ ಸಮರ್ಪಿಸಿಕೊಟ್ಟವರು. ಅವರು ರಕ್ಷಣೆಯ ಮಾರ್ಗದಲ್ಲಿದ್ದಾರೆ, ಅವರು ರಕ್ಷಣೆ ಹೊಂದಿದ್ದಾರೆ. ಇನ್ನೂ ಒಂದು ರೀತಿಯ ಜನರು ಸುವಾರ್ತೆಯನ್ನ ಪಡೆದುಕೊಂಡು ಸಹ ದೇವರ ಇಷ್ಟಾರ್ಥಕ್ಕೆ ವಿರೋಧವಾಗಿ ಜೀವಿಸಲಿಕ್ಕಾಗಿ, ದೇವರ ವಾಕ್ಯದ ವಿರೋಧವಾಗಿ ಜೀವಿಸಲಿಕ್ಕಾಗಿ, ಈ ಲೋಕದ ನಡವಳಿಕೆಯ ಅನುಸಾರವಾಗಿ ಜೀವಿಸಲಿಕ್ಕಾಗಿ ತಮ್ಮ ಜೀವಿತವನ್ನ ಸಮರ್ಪಿಸಿಕೊಟ್ಟವರು. ಅವರು ನಾಶನದ ಮಾರ್ಗದಲ್ಲಿದ್ದಾರೆ ಪ್ರಿಯರೇ. ಈ ಇಬ್ಬರ ಮುಂದೆ ದೇವರು ನಮ್ಮನ್ನ ಕ್ರಿಸ್ತನ ಪರಿಮಳವಾಗಿ ಇರಿಸಿದ್ದಾನೆ. ದೇವರ ಆ ಇಷ್ಟಾರ್ಥವನ್ನ ನಾವು ನೆರವೇರಿಸ್ತಾ ಇದ್ದೇವಾ ಇಲ್ಲ, ನಮ್ಮನ್ನ ನಾವು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ನಾವು ಒಂದು ವೇಳೆ ಇದುವರೆಗೂ ಕ್ರಿಸ್ತನ ಪರಿಮಳವಾಗಿ ಕಾಣಿಸಿಕೊಳ್ಳದಿದ್ದಲ್ಲಿ, ನಮ್ಮ ಜೀವಿತವನ್ನ ದೇವರ ಹಸ್ತಕ್ಕೆ ಸಮರ್ಪಿಸಿಕೊಡುವಾಗ ಆತನು ನಮ್ಮನ್ನ ತನ್ನ ಗುಣಗಳಿಂದ ಪರಿಪೂರ್ಣಗೊಳಿಸುವಾಗ ನಾವು ಕ್ರಿಸ್ತನ ಪರಿಮಳವನ್ನ ಪ್ರತಿಯೊಂದೊಂದು ಸ್ಥಳದಲ್ಲಿ ಬೀರ್ಲಿಕ್ಕೆ ಸಹಾಯವಾಗುತ್ತದೆ ಪ್ರಿಯರೇ. ಈ ರೀತಿ ಮಾಡಲಿಕ್ಕೆ ದೇವರು ತಾನೇ ನಮಗೆ ಸಹಾಯ ನೀಡಲಿ. ದೇವರ ಗುಣಗಳಿಂದ ಪರಿಪೂರ್ಣರಾಗಿ ಕ್ರಿಸ್ತನ ಪರಿಮಳವನ್ನ ಬೀರ್ಲಿಕ್ಕಾಗುವಂತೆ ದೇವರು ನಮ್ಮನ್ನ ನಡೆಸಲಿ. ದೇವರ ಈ ವಾಕ್ಯ ನಮ್ಮ ಆತ್ಮೀಯ ಜೀವಿತದ ಲಾಭಕ್ಕಾಗಿ ಉಪಯೋಗವಾಗಲಿ. ಆಮೇನ್.